ಪರಿಚಯ ಅದ್ರಿ ಇವ್ರು. ಪರಿಚಯ ಆದ್ಮ್ಯಾಗ ನನಗೆ ಅದು ಬೇಡ, ಅದ್ರ ಹಿಂದೆ ಹೋಗೋಣ. ನಮಗೆ ಅಂದ್ರೆ ನಾವು ಸಾಗವಾನಿ ಹಚ್ಚಿದ್ವಿ, ಪ್ರೇಮಕ್ಕೆ ಸಾಗವಾನಿ ಹಚ್ಚಿ ಅಂದ್ರೆ ಏನು ಅವಶ್ಯ ಇಲ್ಲ. ಅದ ನಮ್ಮ ಹೊಲ ಎಲ್ಲರೂ ಏನಂದ್ರೆ ನಿಮ್ಮಂತಾರೆ ಹಿರಿಯರು ಒಟ್ಟು ಸಾಗವಾನಿ ಗಿಡ ಬೆಳೆಯಂಗಿಲ್ಲ, ನಮ್ಗೆ ತಿನ್ನಿ ಬಿಡಿಸ್ಕೊಡ ಅಂದ್ರೆ ಯಾಕೆ ಬೆಳೆಯಂಗಿಲ್ಲ ಅಂತ ನಾ ಕೇಳಿ. ನಾನು ಹಂಗೆ ಒಂದು 3 ರೂಪಾಯಿ ಒಂದು ಅಗಿದ್ರು ಪಂಚಾಯತಿಗೆ ಬಂದಿದ್ದು, ಅವ್ನು ಹಂಗೆ ಹೋಗಿ ಹಚ್ಚಿದ್ದೆ ನಾನು. ಅದು ಸ್ವಲ್ಪ ತಿನ್ನೋದು ನನ್ನ ತಲೆಯಾಗ ಇವನು ನಮ್ಮದೇ ನಾವು ಏನಾದ್ರೆ ಒಂದು ಸ್ವಲ್ಪ ಯಾವ್ದಾರು ಗಿಡ ಬೆಳೆಸ್ಬೇಕು ಅಂತ ತಲೆಯಾಗಿರ್ಬೋದು. ಸರ್ ಅಣ್ಣ ನಮ್ಮ ಅಣ್ಣ ಅಂದ ಗಿಡ ತಂದೇವು ಹಚ್ಚಿಬಿಡೋಣ, ಯಾವ ಬೇಕಾದ ಹೊಲ ಯಾವ ಹೊಲ ಹಚ್ಬೇಕಂತ ಅಂದಿಲ್ಲ ನಾನು. ನಮ್ಮ ಫಾದರ್ ಹಳ್ಳ ಐತಿ, ಆ ಹಳ್ಳುಗಳು ಹಚ್ಚಿ ಅವ್ರ ಫಲ ಇದ್ದ ಬೇಡ ನಮ್ಮ ಸಮಸ್ಯೆ ಮಾಡ್ತಾ ಹೋಗೋಣ ಅಂತ ನಮ್ಮ ಫಾದರ್ ಇದ್ದಿದ್ದು ಹೊಲ ಹಚ್ಚಿದ್ದೆ ನಾನು. ಇನ್ನೂ ಪರ್ಫೆಕ್ಟಾಗಿ ಮಲಪ್ರಭಾ ನೀರು ಹಚ್ಚಿದ್ದೆ ಅಂದ್ರೆ ಈ ವರ್ಷ ಈ ಸದ್ಯ ಡಬಲ್ ಆಗಿದೆ. ಅದು ಏನಾಗಿತ್ತು ನಾವು ಪಂಪ್ಸೆಟ್ ಹಚ್ಚಿ ಹೊಡಿ ಇವತ್ತು ನಾವು ಕಡ್ಲಿ ಹಾಕಿದ್ರೆ ಆ ಟೈಮ್ ಕೇಳ್ಬೇಕು, ನಾವು ಕೇಳಲಿಕ್ಕಂದ್ರೆ ಹಾಳಾಗಿ ಹೋಗ್ತಿದ್ದ. ಹಂಗೆಲ್ಲ ಇದು ಬೆಟ್ಟ ಲಾಭನ ಇದು ಅಲ್ಲ. ಯಾಕಂದ್ರೆ ನಾ ಹೇಳೋದು ಬೇಡ್ರಿ, ಈಗ ಅವರು ಅನುಭವಿಸಿ ಬಂದಿದ್ರು ಸರ. ಅವು ಯಾವ ಸುಡ್ಗಾಡ್ ಹೊಲ ರೀ, ಇಂತಿಂತ ಕಲ್ಲದವು ಸೊಳ ಮಗಂದ ಹೊಲನಲ್ಲವು ಅಂತಾವು. ನಾನು ಅವ್ನು ನೋಡಿ ಗಾಬಾ ಅದೆ, ಏಟ್ ಹೊಲ ಅಂದೆ. ಕಾಲು ಎಕರೆ ಇದು, ಒಂದು ಕಾಲು ಕಡೆದ ಒಂದು ಏಟು ತೆಗಿತೀಪ ನೀನು ಅಂತಂದೆ. 3.5 6 ಲಕ್ಷ ರೂಪಾಯಿ ಎವರೇಜ್ ಒಂದು ಎಕರೆಗೆ 3 ವರ್ಷ. 2.5 ವರ್ಷಕ್ಕೆ ಬರ್ತೈತೆ ಅಂತ ಹೇಳ್ತಾನೆ ಅವ. ಹಿಡಿದು ನಾ ತೆಗಿದಿಲ್ಲ ಇದನ್ನ, ಇನ್ನೂ ಒಂದು 6 ತಿಂಗಳು ಬಿಡ್ತೀನಿ ಹೆಚ್ಚಿಗೆ ಅಂತ. ನಾವು ನೀರು ಕೊಡ್ತಾನ್ರಿ, ಕೊಟ್ರು. ಆದ್ರೆ ಇಲ್ಲಿ ಪರಿಸ್ಥಿತಿ ನೋಡಿ ಅವ್ರು ಅಲ್ಲಿ ನೀರು ಕೊಡೋ ಅವಶ್ಯಕತೆನೇ ಇಲ್ಲ ಅಂತ ತಿಳ್ಕೊಂಡು ಹೋಗ್ಬಿಟ್ರಿ. ಈಗ ಇನ್ನೊಂದು ಹೇಳ್ತೇನೆ, ಇಲ್ಲಿ ಬಂದು ಹೋಗಿಂದ ಇವ್ರು ನೋಡಿ ಹೋಗಿಂದ ನಾವು ನೀರು ಜಾಸ್ತಿ ಕೊಡಾಕತ್ತೇವಂತ ಅವಾಗ ಕನ್ಫರ್ಮ್ ಮಾತ್ರ ಅವ್ರಿಗೆ ನೀರು ಕೊಡ್ತೀವಿ ಸರ್. 1 ಎಕರೆ ಇಷ್ಟು ನೆಳಗೆ ಹೋದಾಗ ಎಷ್ಟು ತೋತೈತ್ರಿ, ಅದು ನೀರ ತಗೊಳಂಗಿಲ್ಲ, ಸುಮ್ಮನೆ ಉಡುದು. ಈಗ ಐತಲ್ರಿ ಇಷ್ಟು ಬೆಳೆ ಐತಲ್ಲ, ಬಂಗಾರ ಬೆಳೆ ಇದೆ ನಿಮ್ಗೆ. ನೀವು ಮುಗಿದ್ರಿ, ನೀವು ಸವರ್ಸಿ ಬಿಟ್ಟು ಬಿಡ್ರಿ, ಮಾತಾ ಮುಗಿತೀನಿ. ಹೆಂಗೂ ಇದಕ್ಕೆ ಹೊಂಟ್ರಿ, ಇಲ್ಲಿ ಕೊಯಮತ್ತೂರು ಹೊಂಟ್ರಿನಿಲ್ಲ ಹೋತನ. ನೀವು ಹೋಗಿದ್ರೆ ಆನ್ ದಿ ವೇ ಬರೋ ಮುಂದೆ ಅಲ್ಲೇ ನೋಡ್ಕೊಂಡ್ ಬರ್ಬೋದಿತ್ತು. ಮಾಯಾ ಮೈಸೂರು ಹೊಂಟಿದ್ರೆ ಹೆಂಗು ತಪ್ಪಿದ ಕೆಲಸ. ನಿಮಗೆ ಏನಾರ ಹಂಗೆ ಏನೋ ಚಾನ್ಸ್ ಸಿಕ್ತಂದ್ರೆ ಆ ಕಡೆ ಹೋದ್ರೆ ಬರ್ಕೊಡ್ರಿ. ಮಳವಳ್ಳಿ ತಾಲೂಕು ಕಿರಿಗಾವಲು ಅಂತೇಳಿ, ನಿಮ್ಗೆ ಈ ಹೊಲದ ಬಾಜು ಆ ಹೊಲ ಕಾಣಂಗಿಲ್ಲ. ಒಳ್ಳೆ ಕಾಡು ನಿಮಗೆ ವಂಡ್ರ ಅನಿಸ್ಬಿಡ್ತು ಬಿಡ್ರಿ ನಮಗೆ. ಯಾಕಂದ್ರೆ ಇಷ್ಟ ಜನವರಿ 21 ಅಲ್ಲ. ಯಾಕಂತ ಈಗ ಅವರು ಅವತ್ತಿನಿಂದ ಸರ್ ನೀವು ಒಂದ್ಸಲ ಬಂದು ನಮ್ಮ ಹೊಲದಾಗ ಹೆಜ್ಜೆ ಇಡ್ರಿ, ಅವತ್ತನ ಹಚ್ಬಿಡ್ತೀನಿ ಅಂತ. ಅದಕ್ಕೆ ಇವತ್ತು ಇಲ್ಲಿಲ್ಲ ಅಂದ್ರೆ ಇವತ್ತು ಆದ್ರೆ ಹಾಕಿರ್ಲಿಲ್ಲ ನಮ್ಗೆ ಎಲ್ಲ ನೋಡಿ. ಜಮ್ಮು ಕಾಶ್ಮೀರಕ್ಕೆ ಹೋಗಿ ತೋಟದಾಗ ಸುತ್ತಾಡ್ತಾರಲ್ಲ ಸರ್, ಹಿಂಗೈತೆ ನೋಡಿ. ನಾವೇ ಅವ್ರ ಇನ್ಕಮ್ ತೆಗೆದಿದ್ದ ಅವ್ರಷ್ಟು ಇನ್ಕಮ್ ತೆಗಿಯಕ್ಕೆ ನಮ್ಗೆ ಆಗಲ್ಲ. ಯಾಕಂದ್ರೆ ಅಂದ್ರೆ ಒಂದು ಬೇಸಿಕ್ ಐತೆ, 1 ಇಂಚುನೂ ಅವ್ರಿಗೆ ಹೊಲ ಲಕ್ಷಣ ನಮ್ಗೆ. ಒಂದು ಏನು ಬೇಸಿಕ್ ಐತೆ ಕಾಲ್ದೇ ಐತಿಲ್ರಿ. ಇಲ್ಲೊಂದು ತೆಂಗಿನ ಗಿಡ ಹಚ್ಚನ, ಅಲ್ಲೊಂದು ಅಡಿಕೆ ಗಿಡ ಹಚ್ಚನ, ಮುಂದೊಂದು ಹೂವಿನ ಗಿಡ ಹಚ್ಚನ. ಅವ್ನು ನೋಡಿ ವಿಚಿತ್ರ ಒಂದು ಗೇಣ್ ಜಾಗ ವೇಸ್ಟ್ ಮಾಡಿ ಒಂದು ಬಳ್ಳಿ ಹಚ್ತಾನ್ರಿ, ಮನಿ ಕಾಯಿಪಲ್ಲೆ ಮಾಡ್ತಾನ. ನಿಮ್ಮ ಹತ್ರ ಬಂದು ಬಿಟ್ಟು ನಿಮ್ದೆಲ್ಲ ಹೊಲ ನೋಡ್ಬಿಟ್ಟ ನೋಡ್ರಿ. ನಿಮ್ಮಂತ ಮೂರ್ಖರು ಯಾರಿಲ್ಲ ಅಂತ ನಾವು ನೋಡ್ರಿ. ನೀವು ನೋಡ್ರಿ ಇದನ್ನ ಹಚ್ತಾನೆ, ಟಮಾಟಿ ಕಾಯಿಪಲ್ಲೆ ಮಾಡ್ತಾನ್ರಿ. ನನ್ನ ಹೊಲದಾಗ ಇದನ್ರಿ, ಬೇರೆದ್ರ ಹೊಲದಾಗ ಟೊಮೆಟೊ ಮಾಡ್ದ. ಎಷ್ಟು ತೆಗೆದು ಸೋಮಣ್ಣ ಏನು ಒಂದು 1/2 ಕೋಟಿ ಆಯ್ತು ಬಿಡ್ರಿ ಅಂತ ನಾವು ಸರಳ ನೋಡ್ರಿ. 3 ಅಂತಸ್ತು ಮನೆ ನೋಡಿಬಿಟ್ರೆ 3 ಅಂತಸ್ತು ಮನೆ 3 ಅಂತಸ್ತು ಮನೆ ಇನ್ನೂ ಓಪನಿಂಗ್ ಇಲ್ಲ. ನೀವೆಲ್ಲ ಬರೀ ಓಪನಿಂಗ್ ಒಂದು ಸೆಕೆಂಡ್ನಾಗ ಆಕಿ ಇದು KSRTC ಡ್ರೈವರ್ ಅದಾನ, ಹೋಗಿದ್ವಲ್ರಿ, ಊಟ ಬಂದಿವಲ್ಲ. ಅದು ಬೇರೆ. ಅದು ಇವನು ಯಾರು ರಘು ಅಂತೇಳಿ ನೋಡ್ರಿ. ಪಾಪ ಅವ್ರು ಎಷ್ಟು ಖುಷಿಯಾಗಿರ್ಬೇಕಂದ್ರೆ, ನಾವು ಎಷ್ಟು ಮಂದಿ ಇದ್ದೀವಿ ರೀ? 6 ಜನ ಜಾಸ್ತಿ ಇದ್ವಿ. ನೀವು 4 ಜನ, ನಾನು ಡ್ರೈವರ್ ಮತ್ತು ನಮ್ಮ ಒಬ್ಬ ಸ್ಟಾಫ್ ಒಬ್ಬ ಇದ್ದ. 7 ಮಂದಿ ಇದ್ವಿ. 7 ಮಂದಿ ಇದ್ರಿ. ಹೋಳಿಗೆ ಊಟ ಹೋದೇವಿ. 3 ದೋಸೆ ಕೊಟ್ಲ ಅಮ್ಮ. 3 ದೋಸೆ ಕೊಟ್ರು. ಅವ್ರ ಮನೆ ಒಳಗೆ ನೋಡಿದ್ರೆ ನನಗೆ ಲಾಸ್ಟ್ ರೆಡಿ ಇತ್ತು, ಬಹುದ್ ಕೂಡ ಹಾಕಿ ಕೊಟ್ಲಕ್ಕೆ. ಇದು ಹೆಂಗೆ ಅಂತ ಅವ್ರಿಗೆ ಇವ್ರು ಸರ್ ಕೇಳಿಬಿಟ್ರಿ, ಇದು ಹೆಂಗಂತ. ಇಲ್ರಿ ನಮ್ಮ ಮನೆಯವರು ಮಂದಿ ಕರ್ಕೊಂಡ್ ಬರ್ತಿರ್ತಾರೆ, ಆಲ್ರೆಡಿ ನಾ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಅಂತ. ಚಟ್ನಿ ಒಂದೇ ಮಾಡಿ ನೋಡಿ, ಚಟ್ನಿ ಮಾಡಿಕೊಟ್ಟು. ಚಟ್ನಿ ಒಂದೇ ಮಾಡಿ ಆಗ್ರಿ. ಹೆಂಗಂದ್ರೆ ನಾವು ಹೊರಗೆ ಮಾತಾಡ್ಕೊಂಡಿದ್ದೀವಿ, ತುಂಬ ತಿನಿಸ್ಕಾಗಿಬಿಟ್ಲ. ಮತ್ತೆ ಹಂಗೆ ಬಿಡ್ಲಿಲ್ಲ, ಮೊದಲು ಒಂದೇ ಕೊಡ್ತೇನೆ ಅಂದಕ್ಕೆ.
ತಿನ್ರಿ ಅಂತ ತಿನ್ನಿಸಿ ನೋಡ್ರಿ ಒಂದು ಗಿಡದಾಗ ಒಂದು 30 ಟಿಸ ಬರುತ್ತೆ. ನೀಲಗಿರಿನೂ ಬೆಳಿತಾರ 36 ರೀ ಒಂದು ಗಿಡದಾಗ 36. ಹೊಲ ಸುತ್ತಾರ ಹಚ್ಚಿದ್ರೆ ಒಂದು 500 ಗಿಡ ಹಾಕಿದ ಫಲ ಹಂಗೆ ಬಿಟ್ಟು ಹೊಲ ಭಾಳ ಅತ್ತಾಗ ತುಳಿದು ಹೋಗಿದ್ದು ಹಂಗೆ ಬಿಟ್ಟು ಅಲ್ಲ ನಾ ಯಾಕೆ ಈಗ ನಿಮ್ಮ ಈಗ ಇವ್ರಿಗ್ರಿ ನಾನು ಗಂಟು ಒಂದು 6 ಎಕರೆ ಹೊಲ ತಗೊಂಡು ಒಂದ್ ದಿವ್ಸ ಸಾಗುವಳಿ ಮಾಡಿಲ್ಲ ಮತ್ತೊಬ್ರಿಗೆ ಹಂಗೆ ಬಿಟ್ಟೇನಿ ಹೊಲ ಹಚ್ಚಿದ್ದು ಅದ್ರ ರೊಕ್ಕ ಬಂದು ಹೋಗಿರ್ತಾರ ಅಲ್ಲ ಇವ್ರಿಗೆ ಎಷ್ಟು ಹೊಲ ತಗೊಂಡಿದ್ರೆ ಅಲ್ಲಿ ಬಂದಿಲ್ಲ ಒಂದು ದಾರಿನ ಇಲ್ಲ ನೀನ ಉಂಡು ಈಗ ಅದ್ ಮಾರಕತ್ತಿಂದ ಗೊತ್ತಾಗೈತಿ. ಅಲ್ಲಲ್ಲ ಯಾಕಂದ್ರೆ ನೀವು ಈಗ ನಿಮ್ಮ